ಪರಿಪೂರ್ಣ ಕೊಡುವ ನನ್ನ ತಂದೆಯೇ, ನಿಮಗೆ ಸ್ತೋತ್ರವಾಗಲಿ. ಸ್ತೋತ್ರ 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 ದೇವರೇ. ಯೆಹೋವರ ಅಪ್ಪ, ಯೆಹೋವರ ಹಿರೇ, ಯೆಹೋವರ ಸಾಲು, ಯೆಹೋವರ ಸಮ್ಮ, ಎಲ್ಲರೂ ನೀನೇ ಅಣ್ಣ. ಸ್ತೋತ್ರ ಏಸಪ್ಪ, ಎಲ್ಲ ನೀನೇ. ಸ್ತೋತ್ರ ಏಸಪ್ಪ. ನೀನು ಕೊಡುವಂಥ ಒಳ್ಳೆಯ ಮನಸ್ಸು, ಒಳ್ಳೆಯ ಬುದ್ಧಿಗಳು ಈ ವಿಡಿಯೋ ಯಾರ್ಯಾರು ನೋಡ್ತಾರೋ ಅವ್ರಿಗೆಲ್ಲ ಆಶೀರ್ವಾದವಾಗಲಿ. ಅವರು ಮಾಡುವ ಕೆಲಸಗಳು ಎಲ್ಲ ಆಶೀರ್ವಾದವಾಗಲಿ. ಅವು ಹೋಗುವ ಬಾರುವ ದಾರಿಯಲ್ಲಿ ಯೇಸುವೇ ನೀನು ಯಾವಾಗಲೂ ಅವರ ಸುತ್ತ ಬೇಲಿ ಹಾಕಿ ನಿನ್ನ ಕಣ್ಗಳು ನೋಡುವಂತೆ ಅವರನ್ನು ನೋಡ್ಕೊಳ್ಳಿ ಸ್ವಾಮಿ. ಯಾವಾಗಲೂ ಅವ್ರಿಗೆ ಕಾವಲು ಹಾಕಿ ಅವ್ರಿಗೆ ಯಾರು ಮುಟ್ಟದಂತೆ ಅವ್ರಿಗೆ ಒಳ್ಳೆಯದು ಮಾಡಿ ಸ್ವಾಮಿ. ಒಳ್ಳೆಯದಾಗಲಿ. ಅವ್ರು ಮಾಡೋ ಕೆಲಸಗಳು ಆಶೀರ್ವದಿಸು. ಅವ್ರ ಮನೆ ಸಂಸಾರ ಆಶೀರ್ವದಿಸು. ಅವ್ರ ಕಾಯಿಲೆ ಇದ್ದರೆ ಕಾಯಿಲೆಯಿಂದ ಬಿಡುಗಡೆ ಕೊಡು ಸ್ವಾಮಿ. ಹೌದು ಸ್ವಾಮಿ, ಯಾರ್ಯಾರು ನೋಡ್ತಾರೋ ಎಲ್ಲರಿಗೂ ಬಿಡುಗಡೆ ಕೊಡು ಸ್ವಾಮಿ. ಅವ್ರ ಮನಸ್ಸು ಸಮಾಧಾನ ಕೊಡು, ಸಂತೋಷ ಕೊಡು. ಹೌದು ಸ್ವಾಮಿ, ಅವರು ಕುಡಿಯೋ ನೀರು ಆಶೀರ್ವದಿಸು. ಅವರು ತಿನ್ನುವ ಅನ್ನ ಹಿಟ್ಟನ್ನು ಆಶೀರ್ವದಿಸು. ಸುಖ ಕೊಡು ಸ್ವಾಮಿ. ಹೌದು ಸ್ವಾಮಿ, ಅವರು ಯಾವಾಗಲೂ ಒಳ್ಳೆಯವರಾಗೇ ಇರಬೇಕು. ಒಳ್ಳೆಯದನ್ನೇ ಮಾಡಬೇಕು ಸ್ವಾಮಿ. ಒಳ್ಳೆಯದನ್ನೇ ತೋರಿಸ್ಕೊಡು ಸ್ವಾಮಿ. ನಿನಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಸ್ತೋತ್ರ ಸ್ತೋತ್ರ ಸ್ವಾಮಿ. ನವಂಬರ್ ತಿಂಗಳು 23ನೇ ತಾರೀಕು ಸ್ವಾಮಿ, ಶನಿವಾರ ಇವತ್ತು ಸ್ವಾಮಿ. ಇವತ್ತಿನ ದಿನದಲ್ಲಿ ಯಾವ ಪರಿಸ್ಥಿತಿ, ಯಾವ ಕಷ್ಟಗಳು, ಯಾವ ಜನಗಳಿಗೆ ಬರ್ಬಾರ್ದು ಸ್ವಾಮಿ. ಯಾವಾಗಲೂ ನೀವು ಜೊತೆಯಲ್ಲೇ ಇದ್ದು ಕಾಪಾಡಬೇಕು ಸ್ವಾಮಿ. ಅವರು ಹ್ಯಾಂಗಿದ್ದರೂ ಸರಿ ಸ್ವಾಮಿ. ಬಡವರು ಸಾಹುಕಾರ ಅಂತ ನೋಡಲ್ಲ ಸ್ವಾಮಿ. ಎಲ್ಲರಿಗೂ ಒಂದೇ ಥರ ಮಾತಾಡೋರು. ಯಾರು ಯೋಗ್ಯತೆ ಇಲ್ದಾಗಿರೋರಿಲ್ಲ ಅಲ್ಲ ಸ್ವಾಮಿ. ನೀನು ಯಾರನ್ಯಾರು ಮುಟ್ತೀಯೋ ಅವರೆಲ್ಲ ಯೋಗ್ಯತೆ ಇರೋರೇ ಸ್ವಾಮಿ. ಹೌದು ಸ್ವಾಮಿ, ಅಂಥವ್ರನ್ನೂ ನೀವು ಮುಟ್ಟಿ ಒಳ್ಳೆಯದು ಮಾಡೋದಂತ ನಿನ್ನ ಕೃಪೆ ಯಾವಾಗಲೂ ಅವ್ರ ಮೇಲೆ ಇರಬೇಕಂತ ಮುಟ್ಟುವಂಥ ಸ್ವಾಮಿ. ಯಾರ್ಯಾರಿಗೂ ಯೋಗ್ಯತಿಲ್ಲ, ನಿನಗೆ ಯೋಗ್ಯತಿಲ್ಲ ಅಂತ ಹೇಳ್ತಾರೋ ನೀನು ಅವ್ರನ್ನ ಯೋಗ್ಯತೆ ಪಡಿಸ್ತದ ಸ್ವಾಮಿ. ಅಂಥ ದೇವರು ನೀವು ಒಳ್ಳೆಯದನ್ನೇ ಮಾಡಬೇಕಂತ ದೇವರು ಸ್ವಾಮಿ. ಹೌದು ಸ್ವಾಮಿ, ಅವರು ಸಂಸಾರಗಳು, ಸಂತೋಷಗಳು, ಮಕ್ಕಳು ಮರಿಗಳು, ಅವರು ಓದೋರು ಚೆನ್ನಾಗಿ ಓದಬೇಕು. ಅವ್ರಿಗೆ ಒಳ್ಳೆಯ ಬುದ್ಧಿ ಬರಬೇಕು. ಅವ್ರಿಗೆ ಒಳ್ಳೆಯ ಕೆಲಸ ಕೊಡಬೇಕು ಸ್ವಾಮಿ ನೀವು. ಹೌದು ಸ್ವಾಮಿ, ದೇವರೇ ನಿನಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಎಲ್ಲ ಸುಖ, ಸಂತೋಷ, ಮನ ನೆಮ್ಮದಿ ಕೊಡು. ಹೌದು ಸ್ವಾಮಿ, 10 ರೂಪಾಯಿ ಸಂಪಾದನೆ ಮಾಡಿದ್ರು 1 ಪೈಸಾನಲ್ಲೇ 10 ಪೈಸಾನಲ್ಲೂ ಅವರು ದಾನ ಕೊಡಬೇಕು ಸ್ವಾಮಿ. ಹೌದು ಸ್ವಾಮಿ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅವರು ಕುಟುಂಬ ಎಲ್ಲ ಆರೋಗ್ಯವಾಗಿರಲಿ ಸ್ವಾಮಿ. ಹೌದು ಸ್ವಾಮಿ, ಈ ಕನಸಿ ಕಾಲ, ಕೊನೆ ಕಾಲ ಬಂದಿದೆ ಸ್ವಾಮಿ. ಈ ಕೊನೆ ಕಾಲದಲ್ಲಿ ಎಲ್ಲರಿಗೂ ಯಾರೋ ಒಬ್ಬರು ಹೆಲ್ಪ್ ಮಾಡಬೇಕು ಸ್ವಾಮಿ. ಮಾಡಲಿ. ಬಡವರೇ ಇಲ್ದಾಗಿರಬೇಕು ಅಲ್ಲಿ ಲೋಕದಲ್ಲಿ ಸ್ವಾಮಿ. ನೀನೇ ಜೀವನ ಕೊಟ್ಟ ನನ್ನ ತಂದೆ, ನಮಗೆ ಉಸಿರು, ಜೀವ ಕರ್ತವ್ಯ. ಸ್ತೋತ್ರ ಸ್ವಾಮಿ. ನಮ್ಮ ಮಾಂಸ, ಎಲುಬುಗಳು, ನರಗಳು, ಜೀವ ಎಲ್ಲ ಕೊಟ್ಟ ತಂದೆಯೇ, ನೀನು ಕೋಟಿ ಕೋಟಿ ಸ್ತೋತ್ರ. ಯಾವತ್ತೂ ನೀನು ಕೊಡೋವನಾಗಿದ್ದೀಯ, ತೆಗಿಯೋವನಾಗಿಲ್ಲ ಸ್ವಾಮಿ. ನೀನೆಲ್ಲರೂ ಆಶೀರ್ವದಿತು, ಎಲ್ಲರೂ ಮಹಿಮೆ ಪಡಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ನಿಮ್ಮನ್ನ ಪ್ರಾರ್ಥಿಸ್ತೀವಿ ನನ್ನ ತಂದೆಯೇ. ಆಮೇನ್.